ಸೊ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿರುವಂತಹ ಅಂಶಗಳು ಏನೇನು, ಚಾರ್ಜ್ ಶೀಟ್ ನಲ್ಲಿ ಪವಿತ್ರ ಗೌಡ ಅವರ ಹೇಳಿಕೆಗಳನ್ನ ಕೂಡ ದಾಖಲು ಮಾಡಲಾಗಿದೆ. 8/6/2024 ತಾರೀಕಿನಂದು ಪವಿತ್ರ ಗೌಡ ಅವರಿಗೆ ಫೋನ್ ಮಾಡಲಾಗಿರುತ್ತೆ. ನಿನಗೆ ಗೌತಮ್ ಅಂತ ಮೆಸೇಜ್ ಮಾಡಿದಂಥವ್ರನ್ನ ನಾನು ಕರ್ತರಲಾಗಿದೆ ಅನ್ನುವಂಥದ್ದು ಕಾಲ್ ಅವ್ರಿಗೆ ಹೋಗಿರುತ್ತೆ. ನಮ್ಮ ಹುಡುಗರು ಕರ್ಕೊಂಡು ಬಂದಿದ್ದಾರೆ ಅನ್ನುವಂಥದ್ದನ್ನ ಅಲ್ಲಿ ಉಲ್ಲೇಖ ಮಾಡಿರ್ತಾರೆ. ಸೊ ಹೌದಾ, ಕರ್ಕೊಂಡ್ ಬಂದಿದ್ದಾರಾ, ಓಕೆ ಅನ್ನುವಂಥದ್ದು ಪವಿತ್ರ ಗೌಡ ಅವ್ರ ಕಡೆಯಿಂದನೂ ರಿಪ್ಲೈ ಬಂದಿರುತ್ತೆ. ಆಮೇಲೆ ಪವಿತ್ರ ಅವರನ್ನು ಕೂಡ ಕರ್ಸ್ಕೊಳ್ಳಲಾಗಿರುತ್ತೆ ಸ್ಪಾಟ್ಗೆ. ಆ ಎಲ್ಲ ದೃಶ್ಯಗಳನ್ನ ನೀವಿಲ್ಲಿ ನೋಡ್ತಾ ಹೋಗ್ಬೋದು. ಆ ಫೋಟೋಸ್ಗಳಲ್ಲಿ ಉಲ್ಲೇಖ ಆಗಿರುವಂತ ಸಂಗತಿಗಳು ಏನು ಅನ್ನುವಂಥದ್ದನ್ನು ಕೂಡ ನೀವು ಇಲ್ಲಿ ನೋಡ್ತಾ ಹೋಗ್ಬೋದು. ಒಂದೊಂದು ಫೋಟೋ ಕೂಡ ಇಲ್ಲಿ 10 ಕಥೆಗಳನ್ನ ಹೇಳುತ್ತೆ. ಯಾಕೆ ಅಂತ ಅಂದ್ರೆ ಪೊಲೀಸರು ಇಲ್ಲಿ ಯಾವ ಸಣ್ಣ ಲೂಪ್ ಹೋಲ್ಗಳನ್ನು ಕೂಡ ಬಿಟ್ಕೊಡ್ಬಾರ್ದು ಅನ್ನುವಂಥ ಕಾರಣಕ್ಕಾಗಿ ಪಿನ್ ಟು ಪಿನ್ ಡೀಟೇಲ್ಸ್ ಅನ್ನ ಕಲೆಕ್ಟ್ ಮಾಡಿ ಅದಕ್ಕೆ ಸಂಬಂಧಪಟ್ಟಾಗಿನ ಎಲ್ಲ ಪ್ರೂಫ್ಗಳನ್ನು ಅವರು ಕಲೆಕ್ಟ್ ಮಾಡಿರುವಂಥದ್ದನ್ನು ನಾವಿಲ್ಲಿ ನೋಡಬಹುದಾಗಿದೆ. ಸೊ ಇಲ್ಲಿ ನಾವು ಗಮನಿಸ್ತಾ ಇದೀವಲ್ಲ, ಇದು ಈ ಕೊಲೆ ನಡೆದಂತ ಸ್ಥಳದಲ್ಲಿ ಅಂತ ಕಾಣಿಸುತ್ತೆ. ಇದು ಬಹುಶಃ ರೇಣುಕಾ ಸ್ವಾಮಿಯನ್ನ ಹತ್ಯೆ ಮಾಡಿದಂಥ ಸ್ಥಳದಲ್ಲಿ ಏನೇನು ಅವತ್ತು ಪರಿಶೀಲನೆ ಆಯಿತು, ಮತ್ತೊಂದು ಇದೆಲ್ಲವನ್ನು ಕೂಡ ಫೋಟೋ ಸಾಕ್ಷಿಯ ಸಮೇತವಾಗಿ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿದೆ. ಇದು ಮಹಜರ್ ನಡೆಸಿದಂಥ ಸಂದರ್ಭದ ಫೋಟೋಸ್ಗಳು ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ. ಇದು ಪಟ್ಟಣಗೆರೆ ಶೆಡ್ ನಲ್ಲಿ ಮರ್ಡರ್ ಆದಂತ ನಂತರದಲ್ಲಿ ತನಿಖಾ ಸಂದರ್ಭದಲ್ಲಿ ಮಹಜರ್ ಮಾಡಿರ್ತಾರಲ್ಲ, ಆ ಮಹಜರ್ ಸಂದರ್ಭದ ಫೋಟೋಸ್ಗಳನ್ನ ನೀವಿಲ್ಲಿ ನೋಡಬಹುದಾಗಿದೆ. ಇದು TV9 ನಲ್ಲಿ ಗಮನಿಸ್ತಾ ಇರುವಂತ ಕೆಲ ಎಕ್ಸ್ಕ್ಲೂಸಿವ್ ವಿಚಾರಗಳು, ಹಾಗೆ TV9ಗೆ ಲಭ್ಯ ಆಗಿರುವಂತ ಆ ಚಾರ್ಜ್ ಶೀಟ್ ನ ಪ್ರತಿಯಲ್ಲಿರುವಂತ ಕೆಲ ಫೋಟೋಸ್ಗಳನ್ನು ನೀವಿಲ್ಲಿ ನೋಡ್ತಾ ಇರುವಂಥದ್ದು. ಹಾಗೆ ದರ್ಶನ್ ಪರ ಯಾರ್ಯಾರು ಆರೋಪಿಗಳು ಯಾವ್ಯಾವ ರೀತಿಯಾಗಿ ವಕಾಲತ್ತನ್ನು ಹೂಡೋದಕ್ಕೆ ಈಗ ವ್ಯವಸ್ಥೆ ಆಗಿದೆ. ಕೋರ್ಟ್ಗೆ ಅವರೆಲ್ಲ ಈಗ ಉಲ್ಲೇಖ ಆಗಿದೆ, ಯಾರ್ಯಾರು ದರ್ಶನ್ ಪರ ಯಾರು, ಪವಿತ್ರ ಗೌಡ ಪರ ಯಾರು, ಇನ್ನುಳಿದಂಥ ಆರೋಪಿಗಳ ಪರ ಯಾರು, ಅವರಿಗೆಲ್ಲ ಈಗ ಚಾರ್ಜ್ ಶೀಟ್ನ ಪ್ರತಿಯನ್ನ ಕೊಡಲಾಗಿದೆ. ಅಂತ ಚಾರ್ಜ್ ಶೀಟ್ನ ಪ್ರತಿಯನ್ನ ಹೊತ್ತೊಯ್ತಾ ಇರುವಂತ ವಕೀಲರುಗಳನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಅದೇನು 1-2 ಪುಟಗಳ ಚಾರ್ಜ್ ಶೀಟ್ ಅಲ್ಲ, 3991 ಪುಟಗಳ ಚಾರ್ಜ್ ಶೀಟ್ನ ಪ್ರತಿಯನ್ನ ವಕೀಲರುಗಳಿಗೆ ಹಸ್ತಾಂತರಿಸುವ ಪ್ರಕ್ರಿಯೆ ನಡೆದಿದೆ. ಆ ಸಂದರ್ಭದ ಕೆಲ ದೃಶ್ಯವನ್ನ ಕೂಡ ನೀವಿಲ್ಲಿ ಗಮನಿಸ್ತಾ ಇದ್ದೀರಾ. ಅದರ ಜೊತೆಗೇನೆ ಆ ಚಾರ್ಜ್ ಶೀಟ್ ನಲ್ಲಿರುವಂತಹ ಫೋಟೋಸ್ಗಳು, ನಾನು ಮೊದಲೇ ಹೇಳಿದಾಗೆ 10 ಕಥೆಯನ್ನ ಹೇಳುವಂತ ಫೋಟೋಸ್ಗಳು, ಅವತ್ತಿನ ಕ್ರೌರ್ಯವನ್ನ ಹೇಗಿತ್ತು ಅನ್ನುವಂಥದ್ದನ್ನ ವಿವರಿಸುವಂತ ಫೋಟೋಸ್ಗಳು ಅದು TV9ಗೆ ಲಭ್ಯ ಆಗಿದೆ. ಆ ಫೋಟೋಸ್ಗಳನ್ನ ಕೂಡ ನೀವಿಲ್ಲಿ ಗಮನಿಸ್ತಾ ಇದ್ದೀರಾ. ಪ್ರಮುಖವಾಗಿ ದರ್ಶನ್ಗೆ ಸಂಬಂಧಪಟ್ಟಾಗಿನ ವಸ್ತುಗಳನ್ನ ಯಾವ್ಯಾವ ಸಂದರ್ಭದಲ್ಲಿ ಎಲ್ಲೆಲ್ಲಿ ಹೋಗಿ ಸೀಸ್ ಮಾಡಿದ್ರು, ಅದರ ಜೊತೆಗೆ ಈ ಮಹಜರ್ ಪ್ರಕ್ರಿಯೆ ಹೇಗೆ ನಡೀತು, ಅದಕ್ಕೆ ಸಂಬಂಧಪಟ್ಟಾಗಿನ ಕೆಲ ದಾಖಲಾತಿಗಳು ಅದೆಲ್ಲ ನೋಡ್ಬೋದಾಗಿದೆ. ನೋಡಿ, ಅಲ್ಲಿ ವಕೀಲರು ಅವ್ರಿಗೇನು ಬರಿಗೈಯಲ್ಲೂ ಕೂಡ ಅದನ್ನ ಎತ್ಕೊಳ್ಳೋಕೆ ಸಾಧ್ಯ ಆಗದೆ ಇರೋಷ್ಟು ಮಟ್ಟಿಗೆ ತೂಕದ ಚಾರ್ಜ್ ಶೀಟ್ ಅದು. ಯಾಕಂತಾರೆ ನಾನು ಮೊದಲೇ ಹೇಳಿದಾಗೆ 1000 ಪುಟಗಳ ಚಾರ್ಜ್ ಶೀಟ್, ಹೆಗಲು ಮೇಲೆ ಹೊತ್ತು ಹೋಗ್ತಾ ಇರುವಂತ ವಕೀಲರನ್ನ ಕೂಡ ನೀವು ಅಲ್ಲಿ ನೋಡ್ಬೋದಾಗಿತ್ತು ಆ ಚಾರ್ಜ್ ಶೀಟ್ ನ ಪ್ರತಿಯನ್ನ. ಅದರ ಜೊತೆಗೇನೆ ಆ ಫೋಟೋಸ್ಗಳನ್ನ ಕೂಡ ನೀವು ಇಲ್ಲಿ ನೋಡ್ಬೋದಾಗಿದೆ. ಕೆಲ ಆರೋಪಿತರನ್ನು ಕೂಡ ಅಲ್ಲಿ ಕರ್ಕೊಂಡು ಹೋಗ್ಲಾಗಿತ್ತು. ಇದು ಮಹಜರ್ ಪ್ರಕ್ರಿಯೆ. ಇದೆಲ್ಲವೂ ಕೂಡ ದರ್ಶನ್ ಅವರ ವಿರುದ್ಧದ ಆರೋಪಗಳನ್ನ ನಿರೂಪಿಸುವಂತ ಸಂದರ್ಭದಲ್ಲಿ ಅತಿ ಮುಖ್ಯ ಆಗಿರುವಂತ. ಆಮೇಲೆ ಇದು ನಾವು ನೋಡ್ತಾ ಇದೀವಲ್ಲ, ಇದು ನೀವು ಹೆಂಗೆ ಈ ಕ್ರೈಮ್ಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಏನೇನು ಯಾರ್ಯಾರಿಗೆ ಏನೇನು ಲಿಂಕ್ ಅನ್ನುವಂಥದ್ದನ್ನ ಬಿಂಬಿಸುವಂತ ಕೆಲ ಫೋಟೋಸ್ಗಳನ್ನ ನೀವಿಲ್ಲಿ ನೋಡ್ಬೋದಾಗಿದೆ, ಮಾಹಿತಿ ಉಳ್ಳಂಥದ್ದು. ಇದರ ಕ್ಲಿಯರ್ ಪಿಕ್ಚರ್ ನಿಮ್ಗೆ ಒಂದು ಗೊತ್ತಾಗ್ತಾ ಇದೆ ಏನು ಅಂತ ಅಂದ್ರೆ, ಮೇಲ್ಭಾಗದಲ್ಲಿ ಸೆಂಟರ್ನಲ್ಲಿ ಇರುವಂತ ವ್ಯಕ್ತಿ ಯಾರಿದ್ದಾನೆ ಆತನೇ ರೇಣುಕಾ ಸ್ವಾಮಿ. ಸೊ ಆತನನ್ನ ಯಾವ ರೀತಿಯಾಗಿ ಕನೆಕ್ಟ್ ಮಾಡಲಾಯಿತು, ಅಲ್ಲಿ ನೋಡಿ ಕೆಳಗಡೆ ಆರೋ ಮಾರ್ಕ್ ಬಂದಿದೆ, ಪವನ್ ಅನ್ನುವಂಥ ವ್ಯಕ್ತಿ ಆತನನ್ನ ಕನೆಕ್ಟ್ ಮಾಡಿರ್ತಾನೆ. ಸೊ ಅದಾದ ನಂತರದಲ್ಲಿ ಆತನನ್ನ ಕರ್ಕೊಂಡು ಬಂದಂತಹ ಸಂದರ್ಭ, ಇಲ್ಲಿ ಎಲ್ಲದಕ್ಕೂ ಮೂಲ ಸೆಂಟ್ರಲ್ ಇರುವಂತ ವ್ಯಕ್ತಿ ಮತ್ತೊಬ್ಬ ನಾವು ನೋಡ್ತಾ ಇದೀವಿ ನೋಡಿ. ಓಕೆ, ಆತನಿಂದ ನೇರವಾಗಿ ಡೌನ್ ಆರೋದಲ್ಲಿ ಬಂದಿರುವಂತ ವ್ಯಕ್ತಿ ಏನಿದ್ದಾನೆ ಪವನ್ ಅನ್ನುವಂಥದ್ದು, ಮಧ್ಯದಲ್ಲಿ ಒಂದು ಸೆಂಟರ್ ಫೋಟೋ ಕಾಣಿಸ್ತಾ ಇದೆ ನೋಡಿ. ಇದು ಪವಿತ್ರ ಗೌಡ ಸಹಾಯಕ. ಎಲ್ಲರ ಕಡೆಯಿಂದನೂ ಕೂಡ ಆತನ ಕಡೆಗೆ ಆರೋ ಮಾರ್ಕ್ ಇರುವಂಥದ್ದು, ಆತನಿಂದ ಬೇರೆ ಕಡೆಗೆ ಆರೋ ಮಾರ್ಕ್ ಇರುವಂಥದ್ದು ನೋಡಿದ್ರೆ ಇಲ್ಲಿ ಪ್ರಮುಖವಾದಂತಹ ಸೂತ್ರಧಾರಿ ಅಂತ ಅಂದ್ರೆ ಇಲ್ಲಿ ಪವಿತ್ರ ಗೌಡ ಅವರನ್ನ ಮೆಸೇಜ್ ಮಾಡ್ದ ಅನ್ನುವಂಥ ಕಾರಣಕ್ಕಾಗಿ ರೇಣುಕಾ ಸ್ವಾಮಿಯನ್ನ ಹೇಗೆ ಆತ ಕಾಂಟ್ಯಾಕ್ಟ್ ಮಾಡ್ತಾನೆ, ಯಾರ್ಯಾರಿಗೆ ವಿಚಾರವನ್ನ ತಿಳಿಸ್ತಾನೆ, ಹೇಗೆ ಆತನನ್ನ ಬಲೆಗೆ ಬೀಳಿಸ್ತಾನೆ, ಆಮೇಲೆ ಹೇಗೆ ಯಾರ್ಯಾರಿಗೆ ವಿಷಯವನ್ನ ತಿಳಿಸ್ತಾನೆ, ಇದೆಲ್ಲ ಡೀಟೇಲ್ಸ್ ಅನ್ನ ಹೊಂದಿರುವಂತ ಈ ಒಟ್ಟು ಆರೋಪಿಗಳ ಪಾತ್ರ ಏನೇನು ಅನ್ನುವಂಥದ್ದನ್ನ ಬಿಂಬಿಸುವಂತ ನೀವೇನು ಒಂದು ಟ್ರೀ ಅನ್ನ ನಾವಿಲ್ಲಿ ಗಮನಿಸಬಹುದಾಗಿದೆ. ಅಲ್ಲಿ ಒಂದು ರೀತಿ ನಾವು ಬಹುಶಃ ಕ್ರೈಮ್ ಲ್ಯಾಂಗ್ವೇಜ್ ಅಲ್ಲಿ ಇದನ್ನ ಏನ್ ಹೇಳ್ತಾರೆ ಅನ್ನುವಂಥ ನಾವು ತಿಳ್ಕೊಳ್ಳೋಣ. ಬಟ್ ನಾವಿಲ್ಲಿ ಈಗ ಒಂದು ರೀತಿ ನಾವು ಏನೋ ಆಸ್ತಿ ಪತ್ರ ಮತ್ತೊಂದು ಫ್ಯಾಮಿಲಿ ಟ್ರೀ ಅನ್ನುವಂಥದ್ದನ್ನ ಹೇಗೆ ಬಿಂಬಿಸಿರ್ತಾರೋ ಅದೇ ರೀತಿಯಾಗಿ ಇಲ್ಲಿ ಒಂದು ಕ್ರೈಮ್ಗೆ ಸಂಬಂಧಪಟ್ಟ ಹಾಗಿನ ಲಿಂಕ್ ಗಳನ್ನ ಕೊಟ್ಟಿರುವಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿದೆ. ಸೊ ಇಲ್ಲಿ ಪವಿತ್ರ ಗೌಡ ಪಾತ್ರ ಏನು, ಪವನ್ ಪಾತ್ರ ಏನು, ಉಳಿದಂತೆ ದರ್ಶನ್ ಅವರ ಪಾತ್ರ ಪ್ರಮುಖವಾಗಿ ಏನು, ಇದೆಲ್ಲವನ್ನು ಕೂಡ ಡೀಟೇಲ್ಸ್ ಅನ್ನ ಹೊಂದಿರುವಂತ ಫೋಟೋಸ್ಗಳನ್ನ ನಾವಿಲ್ಲಿ ನೋಡಬಹುದಾಗಿದೆ.
ಆಮೇಲೆ ಇಲ್ಲಿ ನಾವು ಗಮನಿಸ್ತಾ ಇದೀವಿ ನೋಡಿ, ಇದು ಚಾರ್ಜ್ ಶೀಟ್ ನಲ್ಲಿರುವಂತ ಪವಿತ್ರ ಗೌಡ ಅವರ ಫೋಟೋ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇದು ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿರುವಂತಹ ಸಂಗತಿಗಳನ್ನ ಅಲ್ಲಿ ಉಲ್ಲೇಖಿಸಲಾಗಿದೆ. ಒಂದು ಹಾರ್ಡ್ ಡಿಸ್ಕ್ ಅಲ್ಲೋ ಅಥವಾ ಪೆನ್ ಡ್ರೈವ್ ನಲ್ಲೋ ಅವರು ಕಂಪ್ಲೀಟ್ ವಿಡಿಯೋ ಡೀಟೇಲ್ಸ್ ಅನ್ನು ಕೂಡ ಕೊಟ್ಟಿರ್ತಾರೆ. ಅದರ ಜೊತೆಗೇನೆ ಅದರ ಫೋಟೋಸ್ಗಳನ್ನು ಕೂಡ ಸ್ಟಿಲ್ ರೂಪದಲ್ಲಿ ಇದರಲ್ಲಿ ರೂಪಿಸಲಾಗಿದೆ. ಸೊ ಈ ಮರ್ಡರ್ ಆದಂತ ಸಂದರ್ಭದ ಡೀಟೇಲ್ ಕೂಡ ಅದರಲ್ಲಿ ಇದೆ. 8/6/2024 ಅಂತ ಅಂದ್ರೆ ಮರ್ಡರ್ ಆದಂತ ಸಂದರ್ಭದಲ್ಲಿ 4 ಗಂಟೆ 57 ನಿಮಿಷನೋ ಅದು. ಓಕೆ, 16:57 ಅನ್ನುವಂಥದ್ದು ಇದೆ, ಅಂದ್ರೆ ಮಧ್ಯಾಹ್ನದ ನಂತರದಲ್ಲಿ. ಸೊ 4 ಗಂಟೆ 57 ನಿಮಿಷ 56 ಸೆಕೆಂಡ್ ಆ ಟೈಮ್ನಲ್ಲಿ ಪವಿತ್ರ ಗೌಡ ತನ್ನ ಮನೆಯಿಂದ ಆಕೆ ಹೊರಡ್ತಾ ಇದ್ದಂತ ಸಂದರ್ಭ. ಎಲ್ಲಿಗೆ? ಪಟ್ಟಣಗೆರೆ ಶೆಡ್ಗೆ. ಯಾಕೆ? ಇವರು ಆರೋಪಿತರೆಲ್ಲ ಹೇಳಿರ್ತಾರಲ್ಲ, ಕರ್ಕೊಂಬಂದಿದ್ದೀವಿ, ನಿಮಗೆ ಮೆಸೇಜ್ ಮಾಡ್ತಾ ಇದ್ದಂತ ವ್ಯಕ್ತಿ ಗೌತಮ್ ಅನ್ನೋನ್ನ, ಬನ್ನಿ ನಾವು ಪಟ್ಟಣಗೆರೆ ಶೆಡ್ ಅಲ್ಲಿ ಆತನ ಇಟ್ಟಿದ್ದೀವಿ ಅಂತ ಹೇಳಿದಾಗ ಪವಿತ್ರ ಗೌಡ ಅವ್ರಿಗೆ ಸಹಜವಾಗಿ ಏನೋ ಒಂದು ಸಾಧಿಸಿದಂತ ಒಂದು ಖುಷಿ ಇತ್ತು ಅಂತ ಕಾಣಿಸುತ್ತೆ. ಯಾಕೆ ಅಂತಂದ್ರೆ ಇಷ್ಟೆಲ್ಲ ಹಿಂಸೆ ಕೊಟ್ಟಿದ್ನಲ್ಲ ಮೆಸೇಜ್ ಮಾಡಿ, ಸೊ ಆ ವ್ಯಕ್ತಿಯನ್ನ ಈಗ ನೋಡ್ಬೇಕು ಅನ್ನುವಂಥ ಕಾತರತೆ ಅವರಲ್ಲಿತ್ತು. ಆ ವ್ಯಕ್ತಿಯನ್ನ ಸಿಕ್ಕಾಕೊಂಡಿದ್ದಾನಲ್ಲ ಅನ್ನುವಂಥದ್ದು ಕಾತರತೆ ಜೊತೆಗೆ ಆತನ ಮೇಲೆ ರಿವೆಂಜ್ ತೀರ್ಸ್ಕೊಳ್ಬೇಕು ಅನ್ನುವಂಥ ಸಿಟ್ಟು ಕೂಡ ಇತ್ತು. ಸೊ ಅಂತ ಕಾತರತೆ, ಸಿಟ್ಟು, ಮತ್ತೊಂದು ಇದೆಲ್ಲವನ್ನ ಹೊಂದಿದ್ದಂಥ ಪವಿತ್ರ ಅವಾಗ ಮನೆಯಿಂದ ಹೊರಡ್ತಾ ಇದ್ದಂಥ ಸಂದರ್ಭದ ಫೋಟೋಸ್ಗಳು ಕೂಡ ಈ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿದೆ. ಪಿನ್ ಟು ಪಿನ್ ಡೀಟೇಲ್ಸ್. ಇಲ್ಲಿ ಯಾವುದನ್ನು ಕೂಡ ಪೊಲೀಸರು ನೆಗ್ಲೆಕ್ಟ್ ಮಾಡಿಲ್ಲ, ಯಾವುದನ್ನು ಕೂಡ ಇಲ್ಲಿ ಇಂಥ ಡೀಟೇಲ್ಸ್ ಇಲ್ಲ ಅನ್ನುವಂಥದ್ದಿಲ್ಲ. ಆ ಕಾರಣಕ್ಕಾಗಿನೇ ಹೇಳಿದ್ದು, ಇಂಥ ಪ್ರಕರಣದಲ್ಲಿ ಸುಮಾರು 3,900 ಅಥವಾ ಹತ್ತತ್ರ 4,000 ಪುಟಗಳ ಒಂದು ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿದ್ದಾರೆ ಅಂತ ಅಂದ್ರೆ ಎಂತೆಂಥ ಮಾಹಿತಿಗಳು ಇದರಲ್ಲಿ ಉಲ್ಲೇಖ ಆಗಿರ್ಬೋದು ಅನ್ನುವಂಥದ್ದು. ಸೊ ಇದೆಲ್ಲವೂ ಕೂಡ ಮರ್ಜರ್ ಪ್ರಕ್ರಿಯೆಗೆ ಸಂಬಂಧಪಟ್ಟಾಗಿನ ಫೋಟೋಸ್ಗಳನ್ನ ನೀವು ಇಲ್ಲಿ ನೋಡ್ತಾ ಇದ್ರ. ಅದರ ಜೊತೆಗೇನೆ ಪವಿತ್ರ ಗೌಡ ಮನೆಯಿಂದ ಹೊರಟಂತ ಸಂದರ್ಭ. ಸೊ ಪವಿತ್ರ ಗೌಡ ಮನೆಯಿಂದ ಹೊರಟಂತ ಸಂದರ್ಭನೇ ಇಲ್ಲಿದೆ ಅಂತ ಅಂದ್ರೆ ದರ್ಶನ್ ಅಂಡ್ ಟೀಮ್ ಸ್ಟೋನಿ ಬ್ರೂಕ್ಸ್ ಅಲ್ಲಿ ಪಾರ್ಟಿ ಮಾಡಿದ್ದು, ಅಲ್ಲಿಂದ ಅವರು ಹೊರಟಿದ್ದು, ಪಟ್ಟಣಗೆರೆ ಶೆಡ್ ತಲುಪಿದ್ದು, ಅಲ್ಲಿಂದ ಮತ್ತೆ ಬಂದಿದ್ದು, ಮತ್ತೆ ಹೋಗಿದ್ದು, ಈ ತರನಾದ 10 ಡೀಟೇಲ್ಸ್ಗಳು ಇಲ್ಲಿ ಸಹಜವಾಗಿ ಉಲ್ಲೇಖ ಆಗಿರುತ್ತೆ. ಮತ್ತೊಂದು ಕಡೆ TV9 ಎಡಭಾಗದಲ್ಲಿ ನೀವು ಗಮನಿಸ್ತಾ ಇದ್ದೀರಲ್ಲ, ಇದು ರೇಣುಕಾ ಸ್ವಾಮಿ ಮೇಲೆ ಯಾವ್ಯಾವ ರೀತಿಯಾಗಿ ಹಲ್ಲೆ ಎಲ್ಲೆಲ್ಲಿ ಹೊಡೆದಿದ್ರು ಅಂತ. ತಲೆಗೆ ಆಳವಾದಂಥ ಗಾಯಗಳಾಗಿರುವಂಥದ್ದು ಪೋಸ್ಟ್ ಮಾರ್ಟಮ್ ಸಂದರ್ಭದಲ್ಲಿ ಉಲ್ಲೇಖ ಆಗಿದೆ. ಆಮೇಲೆ ಬೆತ್ತಗಳು, ರೇಣುಕಾ ಸ್ವಾಮಿಗೆ ಹೊಡೆದಂಥ ಬೆತ್ತಗಳು ನೋಡಿ ಇಲ್ಲಿ, ಬೆತ್ತಗಳು. ಅದಾದ ನಂತರದಲ್ಲಿ ಹಗ್ಗ, ಆತನನ್ನ ಕಟ್ಟಾಕುವಂತ ನಿಟ್ಟಿನಲ್ಲಿ ಬಳಸಲಾಗಿದ್ದಂಥ ಹಗ್ಗ, ಅದರ ಜೊತೆಗೆ ಲಾಠಿ, ಬೆತ್ತದ ಜೊತೆಗೆ ಲಾಠಿಯನ್ನ ಕೂಡ ಬಳಸಲಾಗಿದೆ. ಲಾಠಿ ಪುಡಿ ಮಾಡೋ ರೀತಿಯಾಗಿ ಲಾಠಿ ನೋಡಿ, ಅಲ್ಲಿ ಆ ಲಾಠಿ ನೋಡಿ ಹೆಂಗಿದೆ, ಪೊಲೀಸರು ಬಳಸುವಂತ ಲಾಠಿ ರೀತಿಯಾಗಿ ಇರುವಂಥದ್ದು. ಎದೆ ಮೇಲಾಗಿರುವಂತ ಬಲವಾದಂತ ಗಾಯಗಳು, ಅದನ್ನ ಕೂಡ ನೀವು ನೋಡ್ಬೋದು. ಸ್ಟೋನಿ ಬ್ರೂಕ್ ನಲ್ಲಿ ದರ್ಶನ್ ಅವತ್ತು ಕಾಣಿಸ್ಕೊಂಡಂತ ರೀತಿ, ಕೊಲೆ ಬಳಿಕ ದರ್ಶನ್ಗೆ ಸಹಜವಾಗಿ ಟೆನ್ಷನ್ ಅಲ್ಲಿ ಆತ ಇದ್ದಂತ ಸಂದರ್ಭದ ಫೋಟೋ, ಪವಿತ್ರ ಮೊಬೈಲ್ ನಲ್ಲಿ ಇದ್ದಂತ ಫೋಟೋಸ್ಗಳು, ಇದು ಬಹಳ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಇದೆ ಬಿಡಿ. ಇನ್ನು ಕಿಡ್ನಾಪ್ಗೂ ಮುನ್ನ ರೇಣುಕಾ ಸ್ವಾಮಿಯ ಫೋಟೋ, ಎಲ್ಲಿ? ಚಿತ್ರದುರ್ಗದಲ್ಲಿದ್ದಂಥ ಫೋಟೋ. ಹೀಗೆ 10 ಫೋಟೋಸ್ಗಳು ಇರುವಂತಹ ಈ ಚಾರ್ಜ್ ಶೀಟ್ ನಲ್ಲಿ ದರ್ಶನ್ ಕ್ರೌರ್ಯ ಹಾಗೆ ಅವರ ಟೀಮ್ ಕ್ರೌರ್ಯ ಹೇಗಿತ್ತು ಅನ್ನುವಂಥದ್ದು ಪ್ರತಿಯೊಂದು ಡೀಟೇಲ್ಸ್ ಇದೆ. ಸಹಜವಾಗಿ ಈಗಲೂ ಕೂಡ ರೇಣುಕಾ ಸ್ವಾಮಿ ಮಾಡಿದ್ ಸರಿನಾ, ಆತ ಮಾಡಿದ್ದಕ್ಕೆ ಹಿಂಗೆ ಶಿಕ್ಷೆ ಕೊಡಬೇಕು ಅನ್ನುವಂಥದ್ದು ವಾದಿಸೋರು ಇದ್ದಾರೆ. ಹಾಗೆ ಏನಾದ್ರು ಕ್ರಮವನ್ನ ತೆಗೆದುಕೊಳ್ಳಲಾದ್ರೆ ದರ್ಶನ್ ಅವರ ಮುಕ್ಕಾಲ್ ಭಾಗ ಫ್ಯಾನ್ಸಿಗೂ ಇದನ್ನೇ ಮಾಡಬೇಕಾಗಿದೆ. ಯಾಕಂತಾರೆ ಹಲವು ವರ್ಷಗಳಿಂದ ಇದೇ ರೀತಿಯಾಗಿ ಸೊಂಟದ ಕೆಳಗಿನ ಭಾಷೆ, ಯಾರೋ ಇನ್ನೊಬ್ರು ಲೇಡಿ ಬಗ್ಗೆ ಕೆಟ್ಟ ಭಾಷೆ, ಇನ್ನೊಬ್ಬ ಹೀರೋ ಬಗ್ಗೆ ಮತ್ತೊಂದು ರೀತಿಯ ಅಂತ ರಿವೆಂಜ್ ತೀರಿಸ್ಕೊಳ್ಳೋದು, ಕಾನ್ಸ್ಪಿರಸಿ, ಅವರ ಫ್ಯಾನ್ಸ್ ಬಹಳಷ್ಟು ಇದರಲ್ಲಿ ಮಾಡ್ಕೊಂಡ್ಬಂದನು. ಅಂಥವ್ರಿಗೆಲ್ಲ ಹಿಂಗೆ ಮಾಡೋಕ್ಕಾಗುತ್ತಾ? ಸೊ ಇದು ಲಾಜಿಕ್ ಮಾತಲ್ಲ. ದರ್ಶನ್ ಏನೋ ರೇಣುಕಾ ಸ್ವಾಮಿಗೆ ಹಂಗೆ ಮಾಡಿದಕ್ಕೆ ಹಂಗೆ ಮಾಡಬೇಕಿತ್ತು ಅನ್ನುವಂಥದ್ದು. ಬಟ್ ಅದೇನೇ ಇರಲಿ, ದರ್ಶನ್ ಆ್ಯಂಡ್ ಟೀಮ್ನ ಕ್ರೌರ್ಯ ಏನೇನಿತ್ತು ಅನ್ನುವಂಥದ್ದು ಫೋಟೋ ಸಾಕ್ಷಿಯ ಸಮೇತವಾಗಿ ಇದೀಗ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿರುವಂತಹ ಸಂಗತಿಗಳನ್ನ TV9 ನಿಮ್ಮ ಮುಂದೆ ಇಡ್ತಾ ಇದೆ. ಅದರ ಜೊತೆಗೇನೆ ಪವಿತ್ರ ಹಾಗೆ ರೇಣುಕಾ ನಡುವೆ ನಡೆದಿದ್ದಂತ ಕೆಲ ಮೆಸೇಜ್ಗಳು ಕೂಡ ಲಭ್ಯ ಆಗಿದೆ.